ದ ವರ್ಡಿಕ್ಟ್. ಸನ್ ನೆಕ್ಸ್ಟ್ ಅಲ್ಲಿ ಇವತ್ತಿನಿಂದ ತಮಿಳು ಭಾಷೆಯಲ್ಲಿ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಮೂವಿನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ, OTT ಅಲ್ಲಿ ಸ್ಟ್ರೀಮಿಂಗ್ ಗೆ ಬಂದಿರೋದ್ರಿಂದ ಟೈಮ್ ಪಾಸ್ಗೋಸ್ಕರ ಒಂದ್ಸಲ ನೋಡಬಹುದು. ಈ ಮೂವಿಯ ಕತೆ ಕಂಪ್ಲೀಟ್ ಆಗಿ ಅಮೆರಿಕಾದ ಟೆಕ್ಸಾಸ್ ಅಲ್ಲಿ ನಡೆಯುತ್ತೆ. ಆ ಕಾರಣದಿಂದ ಈ ಸಿನಿಮಾದ ಬಹುತೇಕ ಸಂಭಾಷಣೆ ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತೆ. ಇನ್ನು ಇದರ ಮೇನ್ ಲೀಡ್ ಶ್ರುತಿ ಹರಿಹರನ್ ಹಾಗೂ ವರಲಕ್ಷ್ಮಿ ಶರತ್ ಕುಮಾರ್ ಅವರು ನಟಿಸಿರ್ತಾರೆ. ಈ ಸಿನಿಮಾದ ಫಸ್ಟ್ ಹಾಫ್ ಪೂರ್ತಿ ಕೋರ್ಟ್ ರೂಮ್ ಡ್ರಾಮಾ ಇದ್ರೆ ಸೆಕೆಂಡ್ ಹಾಫ್ ಒಂದು ಥ್ರಿಲ್ಲರ್ ಆಗಿ ಬದಲಾಗುತ್ತೆ. ಇನ್ನು ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಅಲೇಸಾ ಅನ್ನುವಂತ ಭಾರತ ಮೂಲದ ಶ್ರೀಮಂತ ಮಹಿಳೆ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರ್ತಾರೆ. ಅವರನ್ನ ಯಾರು ಕೊಲೆ ಮಾಡಿದ್ರು ಅನ್ನೋದರ ಸುತ್ತ ಈ ಸಿನಿಮಾದ ಕಥೆ ಇರುತ್ತೆ. ಇಲ್ಲಿ ಬರುವಂತ ಕೋರ್ಟ್ ರೂಮ್ ಡ್ರಾಮಾ ನನಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಏನು ಅನಿಸ್ಲಿಲ್ಲ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಟ್ವಿಸ್ಟ್ ಗಳು ಪರವಾಗಿಲ್ಲ ಅನ್ನಿಸ್ತು. ಇಲ್ಲಿ ಕೋವಿಡ್ ನ ಕತೆಗೆ ಅನುಕೂಲವಾಗುವ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ಶ್ರುತಿ ಹರಿಹರನ್ ಅವರು ಈ ಸಿನಿಮಾದ ಮೂಲಕ ಬಹಳ ದಿನಗಳ ನಂತರ ತೆರೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಅವರ ನಟನೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ಈ ಸಿನಿಮಾದಲ್ಲಿ ನಟನೆಗೆ ಸ್ಕೋಪ್ ಇರೋದು ಇವರ ಪಾತ್ರಕ್ಕೆ ಮಾತ್ರ. ವರಲಕ್ಷ್ಮಿ ಅವರು ಲಾಯರ್ ಆಗಿ ಕೋರ್ಟ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದಾರೆ. ಸುಹಾಸಿನಿ ಅವರು ಎಂದಿನಂತೆ ಅವರ ಶೈಲಿಯಲ್ಲೇ ನಟಿಸಿದ್ದಾರೆ. ವರುಣ್ ಪಾತ್ರದಲ್ಲಿ ನಟಿಸಿರುವಂತ ನಟ ಕೂಡ ಡೀಸೆಂಟ್ ಆಗಿ ನಟಿಸಿದ್ದಾರೆ. ಸಿನಿಮಾ ಟೆಕ್ಸಾಸ್ ಅಲ್ಲಿ ನಡೆಯೋದ್ರಿಂದ ಸಾಕಷ್ಟು ಅಲ್ಲಿನ ಕಲಾವಿದರನ್ನೇ ಬಳಸ್ಕೊಂಡಿದ್ದಾರೆ. ಆದ್ರೆ ಅವ್ರು ಯಾರಿಗೂ ಕೂಡ ಹೇಳ್ಕೊಳ್ಳುವಂತ ಪಾತ್ರಗಳೇನು ಸಿಕ್ಕಿಲ್ಲ. ನಟನೆಯಲ್ಲೂ ಕೂಡ ಇಂಪ್ರೆಸಿವ್ ಅನ್ನೋ ತರ ಏನಿಲ್ಲ. BGM ಮತ್ತು ಸಾಂಗ್ಸ್ ಓಕೆ. ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ನಿರ್ದೇಶಕರು ಈ ಸಿನಿಮಾನ ಇನ್ನೊಂಚೂರು ಗ್ರಿಪ್ಪಿಂಗ್ ಆಗಿ ತೆಗೆದಿದ್ರೆ ಚೆನ್ನಾಗಿರೋದು. ಸಿನಿಮಾದ ಡ್ಯೂರೇಷನ್ ಆಲ್ಮೋಸ್ಟ್ 2 hours ಇದ್ದು ಯಾವುದೇ ಅನಾವಶ್ಯಕ ದೃಶ್ಯಗಳು ಕಂಡು ಬಂದಿಲ್ಲ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇರೋದಿಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಸೊ ನೀವೇನಾದ್ರೂ ಕೋರ್ಟ್ ರೂಮ್ ಡ್ರಾಮಾ ಹಾಗೂ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ನೋಡಬಹುದು. ಇದಾಗಿರುತ್ತೆ ದ ವರ್ಡಿಕ್ಟ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.